ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘದ ನೆಲಮಂಗಲ ತಾಲೂಕು ಸಮಿತಿ ವತಿಯಿಂದ ಇತ್ತೀಚೆಗೆ ಶ್ರೀಯುತ ಹುರುಳಿಹಳ್ಳಿ ಮಂಜುನಾಥ್ ಅವರನ್ನು ನೂತನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸ್ನೇಹಿತರಿಂದ ಹಾಗೂ ವಿದ್ಯುತ್ ಗುತ್ತಿಗೆದಾರರಿಂದ ಅವರನ್ನು ಹೂವಿನ ಮಾಲೆ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ಹೆಚ್ಚಿನದಾಗಿ ನಮ್ಮ ಹುರುಳಿಹಳ್ಳಿ ಮಂಜುನಾಥ್ ಅವ್ರನ್ನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಎಲ್ಲರ ಸಹಮತನೂ ಇದೆ. ಹಾಗೆ ಅದೇ ರೀತಿ ನಮ್ಮ ಅಧ್ಯಕ್ಷರು ಸಹ ಎಲ್ಲರನ್ನೂ ಸಹಪಾಠಿಯಂತೆ ಎಲ್ಲರನ್ನೂ ಜೊತೆಗೆ ಹಾಕ್ಕೊಂಡು ಯಾವುದೇ ಬೇಸರ ಇಲ್ದಿರ ಅವರು ನಮ್ಮನ್ನೆಲ್ಲ ಜೊತೆ ಕರ್ಕೊಂಡೋಗಿ ಎಲ್ಲ ಸದಸ್ಯರನ್ನು ಒಂದುಗೂಡಿಸ್ಕೊಂಡು ಕೆಲಸ ಕಾರ್ಯಗಳನ್ನ ಅವ್ರಿಗೆ ಜಾಸ್ತಿ ಒತ್ತನ್ನ ನಮ್ಮ ಗುತ್ತಿಗೆದಾರರು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲದಿಂದ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಜಿಲ್ಲಾ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ವಿ ಮಂಜುನಾಥ್ ಅಂತ ಹುರುಳಿಹಳ್ಳಿ. ಮುಂದೆ ಅವ್ರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅಂದ್ಕೊಂಡಿದ್ದೀವಿ? ನಮ್ಮ 4 ತಾಲೂಕುಗಳನ್ನು ಒಂದು ಒಳ್ಳೆ ರೀತಿ ಕೆಲಸ ಮಾಡಬೇಕು. ಒಂದು ಆಫೀಸರ್ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಎಲ್ಲ ರೀತಿ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಸರ್. ಹೇಳಿ, 4 ತಾಲೂಕಿಂದ ಗುತ್ತಿಗೆದಾರ ಸಂಘದ ಅಂದರೆ ಅಧ್ಯಕ್ಷರಾಗಿದ್ದೀರಿ. ಈಗ ಏನು 5ನೇ ತಾರೀಕು ನಮ್ಮದೊಂದು ಕೇಂದ್ರ ಸಮಿತಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿ ನನ್ನನ್ನು ಹೊಸಕೋಟೆ, ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ ಎಲ್ಲ ಗುತ್ತಿಗೆದಾರರು ಸೇರಿ ನನ್ನನ್ನು ಸಂಸ್ಥಾಪಕ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ತಾವು ಅಭಿವೃದ್ಧಿ ಬಗ್ಗೆ ಯಾವ ಥರ ಒತ್ತು ಕೊಡಬೇಕು ಅನ್ಕೊಂಡು? ನಾವು ಅಭಿವೃದ್ಧಿ ಬಗ್ಗೆ ಅಂದರೆ ಸ್ಥಳೀಯವಾಗಿ ನಮ್ಮ ಗುತ್ತಿಗೆದಾರರಿಗೆ ತುಂಬ ಅನುಕೂಲ ಆಗಿದೆ. ಸ್ಥಳೀಯವಾಗಿ ನಾವು ಅವ್ರನ್ನ ಸಮಸ್ಯೆ ಬಗೆಹರಿಸೋಂಥ ಕೆಲಸ ಮಾಡಬೇಕು. ಒಂದು ಜಿಲ್ಲಾ ಭವನ ಕಟ್ಟಬೇಕು ಅಂತ ಹೋರಾಟ ಮಾಡ್ತೀವಿ ದೊಡ್ಡಬಳ್ಳಾಪುರದಲ್ಲೇ, ಅದನ್ನು ಕಟ್ಟಬೇಕು. ಮತ್ತು ನಮ್ಮ ಗುತ್ತಿಗೆದಾರಿಗೆ ಡೆತ್ ಫಂಡು ಕಮ್ಮಿ ಇದೆ, ಡೆತ್ ಫಂಡ್ನ ಜಾಸ್ತಿ ಮಾಡಬೇಕು ಅನ್ನೋದಿದೆ. ಮರಣ ಪರಿಹಾರ ನಿಧಿ ಜಾಸ್ತಿ ಮಾಡಿಸ್ಬೇಕು ಅಂತಿದೆ. ಮತ್ತು ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತದ್ದು ಒಂದು ಜಾಸ್ತಿ ಇದೆ. ಮತ್ತು ಸ್ಥಳೀಯವಾಗಿ ಎಲ್ಲ ಗುತ್ತಿಗೆದಾರರು ಭಾಳ ಕಷ್ಟದಿದ್ದಾರೆ. ಅವರ ಮೇಲೆತ್ತಂಥ ಕೆಲಸನ ನಾವು ಮಾಡಬೇಕಾಗ್ತದೆ ನಾವೆಲ್ಲ ಪದಾಧಿಕಾರಿಗಳು. ನಿಮ್ಮ ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಒಂದು 400ರಿಂದ 425 ಜನ ಸದಸ್ಯರಿದ್ದಾರೆ. ಅವರ ಎನ್ಕರೇಜ್ ತಮಗೆ ಯಾವ ರೀತಿ ಇದೆ? ಖಂಡಿತ, ಯಾಕೆಂದರೆ ಅವಿರೋಧನೆ ಮಾಡಿದ್ದಾರೆ ಅಂದಮೇಲೆ ಅವರೆಲ್ಲ ನನ್ನ ಜೊತೆಲಿ ಇದ್ದು ನನಗೆ ಸಹಕಾರ ಕೊಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ.